ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲೇ ಯಾವತ್ತೂ ಕೂಡ ಯಾರೂ ಕೂಡ ಮಾಡದೇ ಇರುವಂತಹ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದ್ದು ಬಿಗ್ ಬಾಸ್ ಸೀಸನ್ 11 ಮತ್ತು ಹನುಮಂತ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಬಿಗ್ ಬಾಸ್ ಅಂದ್ರೆ ಎಲ್ರಿಗೂ ಒಂದು ತಲೆಯಲ್ಲಿ ಬರೋದು ಜಗಳ ಅಂತ ಹೇಳಿ. ಆದರೆ ಬಿಗ್ ಬಾಸ್ 11ರಲ್ಲಿ ಆದಂತಹ ಜಗಳ ಇಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಅರ್ಧಕ್ಕೆ ಹೊರಗಡೆ ತಳ್ಳುವಂತಹ ಸಿಚುವೇಶನ್ ಆಯಿತು. ಅದರ ಜೊತೆಗೆ ಬಿಗ್ ಬಾಸ್ಗೂ ಕೂಡ ಹಾಗೆ ಕಲರ್ಸ್ ಕನ್ನಡಕ್ಕೂ ಕೂಡ ಒಂದು ತಲೆನೋವು ಆಗಿತ್ತು. ಇಬ್ಬರು ಇದ್ದಕ್ಕಿದ್ದ ಹಾಗೆ ಹೊರಗಡೆ ಹೋದ ನಂತರ ಯಾರನ್ನು ತಂದು ಒಳಗಡೆ ಹಾಕೋದು ಅಂತ ಹೇಳಿ ಆಗ ಕಲರ್ಸ್ ಕನ್ನಡ ಟೀಮ್ ಅಥವಾ ಬಿಗ್ ಬಾಸ್ ಟೀಮ್ ಒಂದು ತಲೆಯಲ್ಲಿ ಒಂದು ಸಿಕ್ಕಾಪಟ್ಟ ಒಳ್ಳೆ ಐಡಿಯಾ ಹೊಳೆಯುತ್ತದೆ. ಅದು ಕೂಡ ಹನುಮಂತು. ಸೊ ಹನುಮಂತುಗೆ ಎಲ್ಲೂ ಕೂಡ ಒಂದು ಐಡಿಯಾ ಇರೋದಿಲ್ಲ ನಾನು ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಹೇಳಿ. ಬಟ್ ಇದ್ದಕ್ಕಿದ್ದ ಹಾಗೆ ಅವನ ಕಾಂಟ್ಯಾಕ್ಟ್ ಮಾಡಿ ಬಿಗ್ ಬಾಸ್ ಮನೆ ಒಳಗೆ ಹನುಮಂತನ ಕಳಿಸೇ ಬಿಡ್ತಾರೆ. ಆದರೆ ಹನುಮಂತನಿಗೆ ಮೊದಲ 2 ವಾರ ತಲೆನೋವಾಗಿ ಅಳುವಂಥ ಸಿಚುವೇಶನ್ಗೆ ಬಂದುಬಿಡ್ತಾನೆ. ಆದರೆ ಆ ಮನೆಯ ವಾತಾವರಣವನ್ನು ಆದಷ್ಟು ಬೇಗ ಕ್ಯಾಚನ್ನು ಮಾಡ್ಕೋತಾನೆ. ಜನಗಳಿಗೂ ಕೂಡ ಅಷ್ಟೇ ಬೇಗ ಹತ್ರ ಆಗಿ ಹೋಗ್ತಾನೆ. ಯಾಕಂದರೆ ಹಳ್ಳಿಯ ಹುಡುಗ ಹಾಗೂ ಮುಗ್ಧ ಹುಡುಗ ನೀವು ನೋಡ್ಬೋದು ಹನುಮಂತು ಎಷ್ಟು ಸಿಂಪಲ್ ಆಗಿರ್ತಾನೆ ಅಂದರೆ ಅವನು ಅದ್ಭುತವಾದಂತಹ ಸಿಂಪಲ್ ಆಗಿರುವಂತಹ ವ್ಯಕ್ತಿ. ಆ ಮನೆಯಲ್ಲಿ ಅವನು ಯಾವುದಕ್ಕೂ ಕೂಡ ತಲೆಯನ್ನು ಕೆಡಿಸ್ಕೊಳ್ಳಲ್ಲ. ತಾನು ಏನನ್ನ ಮಾಡಬೇಕು ಅಷ್ಟನ್ನೇ ಮಾತ್ರ ತಲೆಯನ್ನು ಕೆಡಿಸ್ಕೊಂಡಿರ್ತಾನೆ. ಅದು ಜನಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಅವನು ಗೆದ್ದಂತಹ ಒಂದು ರೇಂಜನ್ನು ನೀವು ನೋಡಿಬಿಟ್ರೆ ಈ ಒಂದು ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಕೂಡ ಯಾರೂ ಕೂಡ ಪಡೆದೇ ಇರುವಂತಹ ಒಂದು ಓಟುಗಳನ್ನು ಗಳಿಸಿ ಅದ್ಭುತವಾದ ಒನ್ ಮ್ಯಾನ್ ಆರ್ಮಿಯಾಗಿ ಅವನು ಗೆದ್ಕೋತಾನೆ. ಸೊ ಅದೃಷ್ಟ ಅನ್ನೋದು ಅದಕ್ಕೆ ಹಣೆ ಬರದಲ್ಲಿ ಅದೃಷ್ಟ ಅನ್ನೋದು ಇರಲೇಬೇಕಾಗತ್ತೆ. ಸೊ ಆ ಒಂದು ಲೀಸ್ಟಲ್ಲಿ ಹೆಸರೇ ಇಲ್ಲದಂತಹ ವ್ಯಕ್ತಿ ಅದಕ್ಕೆ ಬಂದು ಅಲ್ಲಿ 50 ಲಕ್ಷ ಗೆಲ್ಲೋದು ಅಂದರೆ ಸಾಮಾನ್ಯವಾದ ಮಾತಲ್ಲ. ಯಾಕಂದರೆ ಜನಗಳು ಅಷ್ಟರ ಮಟ್ಟಿಗೆ ಆ ಒಂದು ಪ್ರೋಗ್ರಾಮನ್ನು ನೋಡಿದ್ರು. ಸೊ ಹನುಮಂತಗೂ ಕೂಡ 50 ಲಕ್ಷ ಬಹುಮಾನ ಬಂತು. ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು ಈ ಹಿಂದೆ ಗೆದ್ದಿರುವಂತಹ ಹಲವಾರು ಜನ ಅಂತಿದ್ರು ಬಿಗ್ ಬಾಸ್ನ ಅಮೌಂಟು ಆದಷ್ಟು ಬೇಗ ಬರೋದಿಲ್ಲ, ಸ್ಪಾನ್ಸರ್ಶಿಪ್ ಆಗಿರುವಂತಹ ವೆಹಿಕಲ್ಗಳು ಕೂಡ ಆದಷ್ಟು ಬೇಗ ಬರೋದಿಲ್ಲ ಅಂತ ಹೇಳಿ. ಬಟ್ ಹನುಮಂತನ ಅದೃಷ್ಟನೇ ಅದೃಷ್ಟ ಕಂಡ್ರೆ ಅವನು ಎಲ್ಲಿ ಕೈ ಇಕ್ತಾನೋ ಅದು ಬಂಗಾರ ಆಗುತ್ತೆ. ಸೊ ಇದ್ದಕ್ಕಿದ್ದ ಹಾಗೆ ಈಗಾಗಲೇ ಹನುಮಂತನ ಅಕೌಂಟ್ಗೆ ಬಿಗ್ ಬಾಸ್ ಇಂದ 50 ಲಕ್ಷ ಅಮೌಂಟು ಬಿದ್ದೇ ಹೋಗಿದೆ. ಸೊ ಆ ಅಮೌಂಟಲ್ಲಿ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಹೆಚ್ಚು ಕಮ್ಮಿ ಹನುಮಂತನಿಗೆ 36 ಲಕ್ಷ ರೂಪಾಯಿಗಳು ಈಗಾಗಲೇ ಅವನ ಕೈ ಕೂಡ ಸೇರಿದೆ ಅಂತೆ. ಹೌದು, ಇತ್ತೀಚಿನ ಒಂದು ವರದಿಯಲ್ಲಿ ಹನುಮಂತ ಅವರು ಹೇಳ್ಕೊಂಡಿದ್ದಾರೆ ಬಿಗ್ ಬಾಸ್ನ ಅಮೌಂಟು ನನಗೆ ಈಗಾಗಲೇ ಬಂದಿದೆ, ಅದನ್ನು ನಾನು ಮನೆಯಲ್ಲಿ ಇಟ್ಟಿದ್ದೀನಿ ಹಾಗೂ ನನ್ನ ಕನಸಿನಂತೆ ನಾನು ಮನೆಯನ್ನು ಕಟ್ಟಬೇಕು, ನನ್ನ ಕಾರಿನ ಲೋನನ್ನು ತೀರಿಸಬೇಕು, ನನ್ನ ಸಾಲಗಳೆಲ್ಲ ತೀರಿಸ್ಕೋಬೇಕು ಅಂತಿದ್ದೀನಿ ಅಂತಲೂ ಕೂಡ ಹನುಮಂತ ಅವರು ಹೇಳಿದ್ದಾರೆ. ಸೊ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹನುಮಂತ ಅವರು ಇವತ್ತು ಲಕ್ಷಾಧೀಶ್ವರನಾದ್ರೂ ಕೂಡ ಎಷ್ಟು ಸಿಂಪಲ್ ಅಂದರೆ ಅತಿ ದೊಡ್ಡ ಸಿಂಪಲ್ ಆದಂತಹ ವ್ಯಕ್ತಿನೇ ಹನುಮಂತು ಅಂತ ಅನ್ಬೋದು. ಯಾಕಂದರೆ ಈ ಹಿಂದೆ ಕಾರ್ತಿಕ್ ಅವರನ್ನು ನಾವು ನೋಡಿದ್ದೀವಿ. ಕಾರ್ತಿಕ್ ಅವರು ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆ ಹೇಗಿದ್ರು ಹಾಗೆ ಬಿಗ್ ಬಾಸ್ನ ಅಮೌಂಟ್ ಬಂದಾದ ಮೇಲೆ ಅವರು ಯಾವ ರೀತಿ ಚೇಂಜ್ ಆಗಿದ್ದಾರೆ, ಅವರ ಸ್ಟೈಲ್ ಎಲ್ಲ ಹೇಗಾಗಿದೆ ಅಂತ ಹೇಳಿ ನೋಡ್ತಿದ್ದೀವಿ. ಬಟ್ ಹನುಮಂತು ಹಾಗಿಲ್ಲ, ಅವತ್ತು ಕೂಡ ಹಾಗೆ ಇದ್ದ, ಇವತ್ತು ಕೂಡ ಹಾಗೇನೆ ಇದ್ದಾನೆ. ಬಟ್ ಹನುಮಂತುಗೆ ಏನೇನು ಕೈ ಇಡ್ತಾನೋ ಅದೆಲ್ಲನೂ ಕೂಡ ಒಂದು ಚಿನ್ನವಾಗಿ ಅವನಿಗೆ ಸಿಗ್ತಾ ಹೋಗುತ್ತೆ. ಸೊ ಅದು ಯಾಕಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಅಥವಾ ಅವನ ಮನಸ್ಸಲ್ಲಿ ಒಂದು ಕಲ್ಮಶ ಅನ್ನೋದು ಇಲ್ಲದೆ ಹೋದ್ರೆ ದೇವರು ಎಲ್ಲಾ ಕಡೆನೂ ಕೈ ಹಿಡಿತಾನೆ ಅನ್ನೋದಕ್ಕೆ ಹನುಮಂತು ಒಂದು ದೊಡ್ಡ ಉದಾಹರಣೆ ಅನ್ಬೋದು. ಜೊತೆಗೆ ಎಲ್ರಿಗೂ ಕೂಡ ಹನುಮಂತು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾನೆ. ತಾನು ಯೂಟ್ಯೂಬ್ ಚಾನಲ್ ಅನ್ನ ಶುರು ಮಾಡ್ತಿದ್ದೀನಿ, ಅಲ್ಲಿ ಜನಪದ ಗೀತೆಗಳನ್ನು ಹಾಗೂ ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ, ದಯವಿಟ್ಟು ನನಗೆ ಅಲ್ಲೂ ಸಪೋರ್ಟ್ ಮಾಡಿ ಅಂತಾನು ಕೂಡ ಹೇಳ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಸೀರಿಯಲ್ ಅಲ್ಲೂ ಕೂಡ ಹನುಮಂತು ಆಕ್ಟ್ ಮಾಡುವಂತಹ ಲಕ್ಷಣಗಳು ಎಲ್ಲ ಕಡೆ ಕಾಣಿಸ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.